ಮುಂದೆ ಜೋಗ್ ಜಂಕ್ಷನ್ಯಾಗ ಮಸ್ತ್ ಮನುಷ್ಯ ಬರೋ ಟೈಮ್ ಆಗ್ಯದ. ಯಾರು ನಮ್ಮ ಮಸ್ತ್ ಮನುಷ್ಯ? ಅದ ಧಾರವಾಡದ ರವಿ ಕುಲಕರ್ಣಿ. ಧಾರವಾಡದ ರವಿ ಕುಲಕರ್ಣಿ ನಾಟಕದ ಎಲ್ಲ ಕ್ಷೇತ್ರದಾಗೂ ಕೆಲಸ ಮಾಡಿದಂಥ ವ್ಯಕ್ತಿ. ಮತ್ತು ಅಷ್ಟೇ ಅಲ್ಲ, ಅವರು ಪತ್ರಿಕೆಗೆ ಬರೀತಾರೆ ಮತ್ತು ಅನೌನ್ಸರ್ ಆಗಿನೂ ಕೆಲಸ ಮಾಡ್ತಾರೆ. ಒಳ್ಳೆಯ ನಿರೂಪಕರು ಹೌದು. ಪ್ಲೀಸ್ ಕಮ್. ಹಲೋ ಯಶವಂತ್, ಬರ್ರಿ. ಜೋಗ್ ಜಂಕ್ಷನ್ಯಾಗ ನೀವು ಹೊಸ ಕಲೆಕ್ಷನ್ ಒಂದಿಷ್ಟು ಜೋಕ್ ಹೇಳ್ರಿ ನಾವು. ಈ ಇತ್ತೀಚೆಗೆ ಯಶವಂತ್ ಈ ನಾಯಿ ಜೊತೆ ವಾಕಿಂಗ್ ಹೋಗೋ ಮಂದಿ ಭಾಳ ಆಗ್ಯದ. ಟ್ರೆಂಡ್ ಜಾಸ್ತಿ ಆಗ್ಯದ. ನಾನು ಬೆಂಗಳೂರಿನಾಗ ಈ ನಾಯಿ ಸಾಕ್ತಾರಲ್ಲ, ಅವ್ರಿಗೆ ಹೆಸರು ಇಟ್ಬಿಟ್ಟೇನೆ ಬೇನಾಮ ಅಂತ. ಬೆಂಗಳೂರಿನ ನಾಯಿ ಮಾಲಕರು ಅವರು ತಮ್ಮ ಮನೆ ಒಳಗೆ ಎಂದು ಅವ್ನು ಕಕ್ಕಸ್ ಮಾಡ್ಸಂಗಿಲ್ಲ, ನಮ್ಮ ಮನೆ ಮುಂದೆ ಮಾಡಿಸ್ತಾರೆ. ಹೌದೌದು. ಈ ಟ್ರೆಂಡ್ ಏನದಲ್ಲ, ಇಂಥದ ಒಂದು ಟ್ರೆಂಡ್ದ ಒಂದು ಜೋಕ್. ಒಬ್ಬ ಒಂದು ತನ್ನ ನಾಯಿ ಹಿಡ್ಕೊಂಡು ಹೊಂಟಿದ್ದವ ವಾಕಿಂಗ್. ಕರೆಕ್ಟ್. ಎದುರುಗಡೆಯಿಂದ ಒಬ್ಬ ಗೆಳೆಯ ಬಂದ. ಅವನಿಗೆ ಪರಿಚಿತ. ಅವಂದ, ಏನು ಕತ್ತಿ ಜೊತೆ ವಾಕಿಂಗ್ ಹೊಂಟಿ? ಗೆಳೆಯ ಸಿಟ್ಟು ಬಂದ್ಬಿಡ್ತು. ಯಾಕಲೆ ಕಣ್ ಕಾಣೋದಿಲ್ಲೇನ? ನಾಯಿ ಅದು ಅಂದ. ಅದಕ್ಕೆ ಆ ಗೆಳೆಯ ಹೇಳ್ದ, ನಾ ನಿನ್ನ ಮಾತಾಡ್ಸಿಲ್ಲ, ಆ ನಾಯಿ ಮಾತಾಡ್ಸೀನಿ ಅಂದ. ಹಿಂಗ ಇನ್ನೊಂದ್ಸಲ ಒಬ್ಬ ಗೆಳೆಯ ತನ್ನ ಇನ್ನೊಬ್ಬ ಗೆಳೆಯನ ಮುಂದೆ ತನ್ನ ಬಡಾಯಿ ಕೊಚ್ಕೊಳ್ಳಿಕತ್ತಿದ್ದ ಅಥವಾ ಏನೋ ಹೇಳಲಿಕತ್ತಿದ್ದ. ಅವ ಹೇಳ್ದ, ಏ ದೋಸ್ತ, ನನ್ನ ಡಿಕ್ಷನರಿ ಒಳಗೆ ಇಂಪಾಸಿಬಲ್ ಅನ್ನೋ ಶಬ್ದನ ಇಲ್ಲ ಅಂದ. ಕರೆಕ್ಟ್ ಅಂದ್ಕೊಳ್ಳಿ ಅವ ದೋಸ್ತ ಹೇಳ್ದ, ಅಲ್ಪ ಮೊದ್ಲ ನೋಡಿ ತಗೋಬೇಕು, ಬೇಡ ಅದನ್ನ. ಒಂದು ಸಲ ಒಬ್ಬ ಹುಡುಗ ತನ್ನ ಅಪ್ಪನ ಮುಂದೆ ಬಂದು ಹೇಳ್ದ, ಅಪ್ಪ ನನಗೆ 100 ಮಾರ್ಕ್ಸ್ ಬಿದ್ದದ. ಅಪ್ಪ ಖುಷಿ ಆಗ್ಬಿಡ್ತು. ಯಾರ ಮಗ ನೀನು? ವೆರಿ ಗುಡ್ ಅಂದ. ಯಾವ ವಿಷಯಕ್ಕಪ್ಪ ಅಂದ. ಅಂದ್ಕೊಳ್ಳೆ ಮಗ ಹೇಳ್ದ, ಅಪ್ಪ ಕನ್ನಡಕ್ಕೆ 20, ಇಂಗ್ಲೀಷಿಗೆ 20, ಸೋಷಿಯಲ್ ಸ್ಟಡಿ 20, ಸೈನ್ಸ್ 20, ಹಿಂದಿಗೆ 15, ಮ್ಯಾಥ್ಸಿಗೆ 5. ಒಂದ್ಸಲ ಈ ಯೂಶುವಲಿ ಗಂಡ ಹೆಂಡತಿ ಅಂದ್ರೆ ಭಯಂಕರ ರೊಮ್ಯಾಂಟಿಕ್ ಇರ್ತಾರಲ್ಲ. ಕರೆಕ್ಟ್. ಅಂಥ ಒಂದು ರೊಮ್ಯಾಂಟಿಕ್ ಮೂಡ್ನಾಗನ ಬಂದು ಗಂಡ ತನ್ನ ಹೆಂಡತಿಗೆ ಹೇಳ್ದ, ಪ್ರಿಯೆ ನಿನಗೆ ತಾಜ್ ಮಹಲ್ ಕಟ್ಟಿಸ್ಲು, ಗೋಲ್ ಗುಂಬಜ್ ಕಟ್ಟಿಸ್ಲು ಅಂದ್ಕೊಳ್ಳೇನ. ಹೆಂಡ್ತಿ ಹೇಳಿದ್ದು, ಶೂರ ಮೊದ್ಲು ಹೋಗಿ ಕರೆಂಟ್ ಬಿಲ್ ಕಟ್ಟಿ ಬಾ, ಫ್ಯೂಸ್ ಕಿತ್ಕೊಂಡು ಹೋಗ್ಯಾರ ಅಂತ ಹೇಳಿದ್ಲು. ರವಿ, ಅಂಥ ಮಗ ಇಂಥ ಹೆಂಡ್ತಿ ಇದ್ರೆ ಸಂಸಾರ ಭಾರಿ ಚಂದ. ಹೌದೌದು. ಥ್ಯಾಂಕ್ ಯು ರವಿ. ವೀಕ್ಷಕರ, ಮಸ್ತ್ ಮನುಷ್ಯ ಮಸ್ತ್ ಜೋಕ್ಗಳನ್ನು ಹೇಳ್ತಾರೆ ರೀ. ನಿಮ್ಮೂರಾಗೂ ಮಸ್ತ್ ಮನುಷ್ಯ ಇರಬಹುದು. ಅವ್ರ ಇವರುಗಳನ್ನು ನಮಗೆ ಕಳಿಸೋದನ್ನು ಮರಿಬೇಡ್ರಿ. ನೋಡಿರಿ, ಸ್ಕ್ರೀನ್ ಮೇಲೆ ನಮ್ಮ ವಿಳಾಸ ಕಾಣಿಸ್ಲಿಕ್ಕತ್ತದ. ಹಾಗೆ ನಿಮ್ಮ ಹತ್ರ ಭಾಳ ಚಲೋ ಜೋಕ್ ಇದ್ವು ಅಂತಂದ್ರೆ ಅವನು ನಮಗೆ ಕಳಿಸ್ರಿ. ನಮ್ಮ ನಂಬರ್ ನೆನಪದಲ್ಲ, ಇನ್ನೊಮ್ಮೆ ಹೇಳ್ತೇನೆ, ಬರ್ಕೋರಿ. 99 ಪೂಜಿ 98 ಪೂಜಿ ಮತ್ತು 99 ಈ ಸಂಖ್ಯಾಕ ನಿಮ್ಮ SMS ಕಳಿಸ್ರಿ. ಮತ್ತು ಫೋನ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ನಾವು ಯಾರೂ ಎತ್ತಂಗಲ್ಲ. ಅದನ್ನ ರಿಂಗ್ ಆಗಿ ಬಂದಾಗ್ತದೆ. ಕಾಯ್ತಿರ್ತಾನೆ ನಾನು ನಿಮ್ಮ ಸಲುವಾಗಿ. ಮುಂದೆ ಮತ್ತು ನಾಳೆ ಜೋಗ್ ಜಂಕ್ಷನ್. ಥ್ಯಾಂಕ್ ಯು. ನೀವು ಮುಂದ ಜೋಗ್ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿಮ್ಮ ಇತ್ತೀಚಿನ ಭಾವಚಿತ್ರದೊಂದಿಗೆ ನೀವು ಹೇಳಬಯಸುವ ಜೋಕ್ಗಳನ್ನು ಒಂದು ಹಾಳೆಯಲ್ಲಿ ಬರೆದು ನಮಗೆ ಕಳಿಸಿ. ನಮ್ಮ ವಿಳಾಸ: ಮುಂದ ಜೋಗ್ ಜಂಕ್ಷನ್ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 204, ಎಂಬಸಿ ಸ್ಕ್ವೇರ್, ಇನ್ಫ್ಯಾಂಟ್ರಿ ರೋಡ್, ಬೆಂಗಳೂರು 1.